ನಿಮ್ಮ ಹತ್ರ ದಾಖಲೆ ಎಲ್ಲ ಇದೆ? ನನ್ನ ಹತ್ರ ಎಲ್ಲ ದಾಖಲೆ ಇದೆ. ಆ ದಾಖಲೆಯನ್ನು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ. ಇವತ್ತೇ ಬಿಡುಗಡೆ ಮಾಡ್ತೀನಿ. ನಿಮಗೆಲ್ಲರಿಗೂ ನಿಮ್ಮ ಮೊಬೈಲ್ಗಳಿಗೆ ಆ ದಾಖಲೆಯನ್ನು ನಾನು ಫಾರ್ವರ್ಡ್ ಮಾಡ್ತೀನಿ. ಈಗ ಬಿಜೆಪಿ ನಾಯಕರೆಲ್ಲರೂ ಸಹ ಈ ಸಿಟಿ ರವಿಯವರ ಮೇಲೆ ದೌರ್ಜನ್ಯ ಆಗಿದೆ. ಏನು ದೌರ್ಜನ್ಯ ಆಗಿದೆ? ಒಂದು ವರದಿ ಮಾಡಿ ಕೇಂದ್ರಕ್ಕೆ ಏನು ದೌರ್ಜನ್ಯ ಆಗಿದೆ ಹೇಳಿ. ಎನ್ಕೌಂಟರ್ ಮಾಡಕ್ಕೆ ಪ್ರಯತ್ನ ಪಟ್ಟರು ಬೆಳಗಾವಿ ಪೊಲೀಸರು. ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಏನ್ರಿ ಸುತ್ತಾಕ್ಸಿದ್ದಾರೆ? ಯಾರು ಸುತ್ತಾಕ್ಸಿದ್ದಾರೆ? ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅದು ರಾತ್ರಿ ಸುತ್ತಾಕ್ಸಿದಾರೋ, ಹಗಲು ಸುತ್ತಾಕ್ಸಿದಾರೋ, ಈ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ, ಆ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ, ಅದೆಲ್ಲ ಬಿಡಿ. ಮೊದಲು ಮೂಲ ಕಾರಣ ಏನು? ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯಿತು? ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ. ಅವ್ರು ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ, ನೀವು ಕರ್ನಾಟಕ ರಾಜ್ಯದ ಜನರನ್ನು ಸುತ್ತಾಕಿಸ್ತಾ ಇದ್ದೀರಾ. ದಾರಿ ತಪ್ಪಿಸುವಂಥ, ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಾ BJPಯವರೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನು ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತೀರಲ್ರಿ. ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ. ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ. ಗೊತ್ತಾಗುತ್ತೆ ನಿಮಗೆ ಒಂದು ದಿನ. ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಕೇಳ್ತೀನಿ, ಮಾನ್ಯ ನಮ್ಮ ಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ.